ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮ್ ಅಂದರೆ ಕನ್ನಡ ಎಕ್ಸಾಮ್ ಇವತ್ತೇನಾತಲ್ಲ ಅದರದ್ದು ಆನ್ಸರನ್ನು ನೋಡೋಣಂತ. ನೋಡ್ರಿ, ನಾನು ನಿನ್ನೆ ಕ್ಲಾಸ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಅಂತ ಮಾಡಿದ್ದೆ. ಅದರೊಳಗಿಂದ ನೋಡ್ರಿ ಎಲ್ಲ ಕ್ವಶನ್ಸ್ ಅದ್ರ ಮೇಲೆ ರಿಲೇಟೆಡೇ ಬಂದಾವೆ ನೋಡ್ರಿ. ಅದಕ್ಕೆ ಇವತ್ತೆಲ್ಲರ ಎಕ್ಸಾಮ್ನು ಚಲೋ ಆಗೈತಿ ಅಂತ ನಾನು ನಂಬ್ಕೊಂಡ್ವಿ. ನಿಮ್ದು ಎಕ್ಸಾಮ್ ಹೆಂಗಾಗೈತಿ ಅನ್ನೋದನ್ನು ಒಂದು ಕಮೆಂಟ್ಸ್ ಬಾಕ್ಸ್ನಾಗ ಒಂದು ಕಮೆಂಟ್ಸ್ ಹಾಕ್ರಿ ನೋಡೋಣಂತ. ನೋಡಿರಿ, ನನ್ನ ಚಾನಲ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ನೋಡಿರಿ, ಏನಂದ್ರೆ ಫಸ್ಟ್ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಗಳ ಸಂಖ್ಯೆ ಎಷ್ಟು? ಹಾಗಾದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಮಹಾಪ್ರಾಣಗಳ ಸಂಖ್ಯೆ ಎಷ್ಟು ಅದಾವೆ ರೀ? 10. ಹೌದಾ? ಕನ್ನಡ ಅಂದ್ರೆ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿರಿ, ಇದನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ನೋಡಿರಿ, ಮಹಾಪ್ರಾಣಗಳ ಸಂಖ್ಯೆ 10. ಈ ಚಾರ್ಟ್ ನೋಡ್ಕೊಂಡು ಹೋಗ್ರಿ, ಇದರೊಂದು ಗ್ಯಾರಂಟಿ ನಿಮ್ಗೆ ಒಂದು ಕ್ವಶನ್ ಬಂದೇ ಬರ್ತೈತೆ ಅಂತ ಹೇಳಿದ್ದೆ. ನೋಡಿರಿ, ಒಂದು ಕ್ವಶನ್ ಬಂದೈತಲ್ಲ. ನೋಡಿರಿ, ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಏನು? ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿರಿ, ವಾಗ್ದೇವಿ ಯಾವ ಸಂಧಿಗೆ ಉದಾಹರಣೆ ಇದು? ನೋಡಿರಿ, ಜಸ್ತ್ವ ಸಂಧಿಗೆ ಉದಾಹರಣೆಯಾಗಿದೆ. ನೋಡ್ರಿ, ನಾನು ಸಂಧಿಗಳ ಬಗ್ಗೆ ಹೇಳಬೇಕಾದ್ರೆ ಫುಲ್ ಡೀಟೇಲಾಗಿ ನಿಮ್ಗೆ ಫುಲ್ ಸಂಧಿಗಳ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೆ. ಹೌದಾ? ಡೀಟೇಲಾಗಿ ಹೇಳಲಿಕ್ಕಾಗಿದ್ದಿಲ್ಲ ರೀ, ಯಾಕಂದ್ರೆ ಎಕ್ಸಾಮ್ ನಿಮ್ಮದು ಒಂದಿನ ಮರ್ದಿನ ಇದ್ದಿದ್ದಕ್ಕೆ ಫುಲ್ ಡೀಟೇಲ್ ಹೇಳ್ಕೊಂಡು ಕುಂತ್ರೆ ನಿಮ್ಗೆ ಟೈಮ್ ಶಾರ್ಟೇಜ್ ಆಗ್ತೈತೆ ಅನ್ನೋದಕ್ಕೆ ಶಾರ್ಟಾಗಿ ಹೇಳ್ಕೊಟ್ಟಿದ್ದೆ. ನೋಡಿರಿ, ನೆಕ್ಸ್ಟ್ ಕ್ವಶನ್, ತೃತೀಯ ವಿಭಕ್ತಿಯ ಕಾರಕಾರ್ಥಗಳನ್ನು ಬರಿಬೇಕು. ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು? ಕರಣಾರ್ಥ. ಅಂದ್ರೆ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೋಡಿರಿ, ತೃತೀಯ ವಿಭಕ್ತಿ ಇದರ ಕಾರಕಾರ್ಥ ಏನು? ಕರಣಾರ್ಥ. ಈ ಚಾರ್ಟ್ ನೋಡ್ಕೊಂಡು ಹೋಗ್ಬೇಕ್ರಿ. ಇದ್ರೊಳಗೆ ನಿಮ್ಗೆ ಗ್ಯಾರಂಟಿ ಒಂದು ಕ್ವಶನ್ ಅಂದಿದೆ, ಗ್ಯಾರಂಟಿ ಒಂದು ಕ್ವಶನ್ ಬಂದೇ ಬಿಡ್ತೀನಿ ನಿಮ್ಮ ಎಕ್ಸಾಮಿಗೆ. ನೋಡಿರಿ, ನೆಕ್ಸ್ಟ್ ಕ್ವಶನ್, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸ್ತಾರೆ. ಹಂಗಂದ್ರೆ ಯಾವ ಚಿಹ್ನೆ ಅದು? ಅರ್ಧ ವಿರಾಮ ಅನ್ನೋದು ನಿಮ್ದು ರೈಟ್ ಆನ್ಸರ್. ನೋಡಿರಿ, ನಿನ್ನೆ ಲೇಖನ ಚಿಹ್ನೆಗಳ ಬಗ್ಗೆ ಹೇಳಬೇಕಾದ್ರೆ ಎಲ್ಲನೂ ನಿಮ್ಗೆ ಹೇಳ್ಕೊಟ್ಟೇನಿ ರೀ. ನೆಕ್ಸ್ಟ್, ಕೊರೆತ. ನೋಡಿರಿ, ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಕೊರೆತ ಯಾವ ವ್ಯಾಕರಣಾಂಶಕ್ಕೆ ಸೇರ್ತೈತಿ? ಕೃದಂತ ಭಾವನಾಮ. ನೋಡಿರಿ, ಕೃದಂತ ಭಾವನಾಮಕ್ಕೆ ಇದೇನಾಗೈತಿ? ಈ ವ್ಯಾಕರಣಾಂಶಕ್ಕೆ ಸೇರೈತಿ. ಹೌದಾ? ಇದನ್ನು ಸದ್ಯಕ್ಕೆ ನಿನ್ನೆ ನಾನು ನಿಮ್ಗೆ ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ ಫುಲ್ ಎಲ್ಲ ಹೇಳ್ಕೊಟ್ಟಿದ್ದೆ. ನೋಡಿರಿ, ಅದರಿಂದ ಬಂದೈತಿ. ನೆಕ್ಸ್ಟ್, ಕಣ್ದೆರೆ. ನೋಡಿರಿ, ಕಣ್ದೆರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕಣ್ದೆರೆ ಯಾವ ಸಮಾಸ ಇದು? ನೋಡಿರಿ, ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿರಿ, ಇದು ಸದ್ಯಕ್ಕೆ ನಾನು ನಿನ್ನೆ ನಿಮ್ಗೆ ಮಾಡಿಸಿದ್ದೆ. ನೋಡಿರಿ, ಫಸ್ಟಕ್ಕೆ ಉದಾಹರಣೆ ಕೊಟ್ಟಿದ್ದೆ, ಅದಕ್ಕೆ ಕೇಳಾರ ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ಹೌದಾ? ನೋಡಿರಿ, ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ನೋಡಿರಿ, ಹಲವು ಪರಿಮಾಣವಾಚಕ ಆತಂದ್ರೆ ತೆಂಕಣ ಅನ್ನೋದೇನು ರೀ? ಇದು ತೆಂಕಣ ಅನ್ನೋದು ದಿಗ್ವಾಚಕ. ಹೌದಾ? ತೆಂಕಣ ಅನ್ನೋದು ದಿಗ್ವಾಚಕ ಇಸ್ ದ ರೈಟ್ ಆನ್ಸರ್. ಕೋಗಿಲೆ. ವರ್ಣ ಅಂದ್ರೆ ಆಲ್ರೆಡಿ ಬಿಡ್ತೀರಿ ನೀವೆಲ್ಲರೂ. ವರ್ಣ ಅಂದ್ರೆ ಬಣ್ಣ. ಹೌದಾ? ಜನಕ ಅಂದ್ರೆ ಜನಕ್ಕೆ. ಇಸವಾಸ ಅಂದ್ರೆ ವಿಶ್ವಾಸ. ಇದರ ಬಹಳ ಈಸಿ ಐತ್ರಿ. ನೆಕ್ಸ್ಟ್, ಕೆನೆ ಮೊಸರು ಜೋಡು ನುಡಿ. ಸಾಕು ಏನಿದೊಂದು ದ್ವಿರುಕ್ತಿ. ಹೌದಾ? ಸಾಕು ಇದೊಂದು ದ್ವಿರುಕ್ತಿ. ಈ ರೀತಿ ಎಲ್ಲ ಕ್ವಶನ್ ಏನು ನೋಡ್ರಿ, ಇದನ್ನು ಸದ್ಯಕ್ಕೆ ತೆಂಕಣ ಅನ್ನೋದು ದಿಗ್ವಾಚಕ. ಇದು ನೋಡ್ರಿ, ಇಲ್ಲಿ ನಾನು ಮಾಡಿಸಿದ್ದೆ. ಅದ್ರೊಳಗೆ ತೆಂಕಣ ಅನ್ನೋದು ದಿಗ್ವಾಚಕ. ಹೌದಾ? ನೆಕ್ಸ್ಟ್, ಇವೇನು ಕರ್ತರಿ ಮತ್ತು ಕರ್ಮಣಿ ಪ್ರಯೋಗಗಳು ಹೇಳ್ಕೊಟ್ಟಿದ್ದೆ, ಅದರಿಂದ ಒಂದು ಕ್ವಶನ್ ಬಂದೈತಿ. ನೆಕ್ಸ್ಟ್, ದ್ವಿರುಕ್ತಿ ಜೋಡು ನುಡಿಯೊಳಗೆ ಒಂದು ಕ್ವಶನ್ ಗ್ಯಾರಂಟಿ ಅಂತಿದ್ದೆ, ಅದರೊಳಗೂ ಒಂದು ಕ್ವಶನ್ ಬಂದೈತಿ. ನೋಡಿರಿ, ನಿನ್ನೆ ನಾ ಕ್ಲಾಸ್ನಾಗ ಏನು ಒಂದು ಕ್ಲಾಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಮಾಡಿಸಿದ್ದೆ, ಅದರಿಂದ ಬಂದವು. ಹಂಗಂದ್ರೆ ನೋಡಿರಿ, ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು. ಇದರ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಏನಿತ್ತಲ್ಲ, ಇನ್ನೊಂದು ಸ್ವಲ್ಪ ಗ್ರಾಮರ್ ಹೇಳ್ಕೊಡ್ತೀನಲ್ಲ, ಅದನ್ನು ನಾನು ಇವತ್ತಿಂದ ಈಗ ನೆಕ್ಸ್ಟ್ 3 ಮಾರ್ಕ್ಸಿಂದ ಕ್ವಶನಿಂದು ನೆಕ್ಸ್ಟ್ ಹೇಳ್ಕೊಡ್ತೀನಿ ರೀ. ಅದು ಏನನ್ನೋದು ಆನ್ಸರನ್ನು ಹೇಳ್ಕೊಡ್ತೀನಿ. ನೋಡಿರಿ, ಥ್ಯಾಂಕ್ ಯು.